ಲವ್ ಮಾಡಿ ಸಮಸ್ಯೆಗಳು ಆಗಿದೆಯಾ? ನಿಮ್ಮನ್ನು ಪ್ರೀತಿಸಿ ನಡು ನೀರಿನಲ್ಲಿ ಬಿಟ್ಟು ಹೋದವರನ್ನು ನೆನೆಸಿಕೊಂಡು ತುಂಬ ಯೋಚನೆ ಮಾಡುತ್ತಿದ್ದೀರಾ? ತುಂಬ ನೋವುಗಳನ್ನು ಅನುಭವಿಸುತ್ತಿದ್ದೀರಾ? ಈಗ ಆ ಚಿಂತೆ ಬಿಡಿ. ಅದಕ್ಕೆಲ್ಲ ಒಂದು ಪರಿಹಾರ ಎನ್ನುವುದು ಇದ್ದೇ ಇರುತ್ತದೆ. ನೀವು ಆ ಪರಿಹಾರ ಮಾಡಿದ್ರೆ ಸಾಕು, ಅವರು ಎಲ್ಲೇ ಹೊರಟು ಹೋಗಿದರೂ ಮತ್ತೆ ಓಡಿ ಬಂದು ನಿಮ್ಮ ಕಾಲನ್ನು ಹಿಡಿಯುತ್ತಾರೆ. ಆ ಒಂದು ಪರಿಹಾರ ಯಾವುದು, ಅದನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ತೀನಿ. ಲವ್ವಲ್ಲಿ ಏನಾದರೂ ಸಮಸ್ಯೆಗಳಾಗಿದ್ದರೆ, ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದವರು ಯಾವುದಕ್ಕೂ ಚಿಂತೆ ಮಾಡದೆ ಶಿವಾನಂದ ಗುರುಗಳಿಗೆ ಒಂದು ಕರೆ ಮಾಡಿ. ಅವರು ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಶಾಶ್ವತ ಪರಿಹಾರವನ್ನು ನೀಡುತ್ತಾರೆ. ಅವರು ಯಾರೇ ಆದರೂ ನಿಮ್ಮ ಹಿಂದೆ ಬರುವ ಹಾಗೆ ಮಾಡುತ್ತಾರೆ. ನಿಮ್ಮ ಅವಶ್ಯಕತೆ ಮುಗಿದು ಹೋಗಿದ್ದರೆ, ಯಾರೇ ಆಗಿರಲಿ, ನೀವು ಎಷ್ಟೇ ಬೇಡಿಕೊಂಡರೂ ಅವರು ನಿಮ್ಮ ಜೊತೆಯಲ್ಲಿ ಬರುವುದಿಲ್ಲ. ಅವರು ನಿಮ್ಮನ್ನು ಬಿಟ್ಟು ಹೊರಟೋಗ್ತಾ ಇದ್ದಾರೇನೋ ಅಂತ ನಿಮ್ಗೆ ಅನ್ನಿಸ್ತಾ ಇರುವಾಗಲೇ ಅವರು ನಿಮ್ಮನ್ನು ಬಿಟ್ಟು ತುಂಬ ದೂರ ಹೊರಟು ಹೋಗಿರ್ತಾರೆ. ಇದುವರೆಗೂ ಇದ್ದಿದ್ದು ಕೇವಲ ಅವರ ಸ್ವಾರ್ಥಕ್ಕಾಗಿ ಮಾತ್ರ, ಅವರ ಬೇಕು ಬೇಡಗಳಿಗಾಗಿ ಮಾತ್ರ ನಿಮ್ಮನ್ನು ಒಂದು ರೀತಿಯ ಭಾವನಾತ್ಮಕ ಸಂಬಂಧಕ್ಕೆ ಒಳಪಡಿಸಿ ನೋಡಿ ಸಂತೋಷ ಮಜಾ ತಗೊಳ್ತಾ ಇದ್ದಂಥ ಮನಸ್ಥಿತಿಗಳು ಅವರದ್ದು. ಅದೆಲ್ಲ ಸಾಕಾದಾಗ, ನಿಮ್ಮಿಂದ ಪಡೆದುಕೊಂಡಿದ್ದೆಲ್ಲ ಬೇಕು ಅನಿಸಿದ್ದೆಲ್ಲ ಸಾಕು ಅನಿಸಿದ್ದಾಗ ನಿಮ್ಮ ಅವಶ್ಯಕತೆ ಅವರ ಜೀವನದಲ್ಲಿ ಮುಗಿಯುತ್ತದೆ. ಹಾಗಾಗಿ ನಿಮ್ಮನ್ನು ಬಿಟ್ಟು ಹೊರಟು ಹೋಗಿದ್ದಾರೆ. ಅವರು ಮತ್ತೆ ಬಂದು ನಿಮ್ಮನ್ನು ಸೇರಬೇಕು, ನಿಮ್ಮ ಮನಸ್ಸಿನ ಮೇಲೆ ಅವರ ಪರಿಣಾಮ ಬೀರುವಂತೆ ಆಗಬೇಕು ಅನ್ನುವುದಾದರೆ, ಒಂದು ದೀಪವನ್ನು ಹಚ್ಚಿಕೊಂಡು ಪಲಾವ್ ಎಲೆಯ ಮೇಲೆ ಅವರ ಹೆಸರನ್ನು ಬರೆದುಕೊಳ್ಳಬೇಕು. ಕೆಳಗಡೆ ನಿಮ್ಮ ಹೆಸರನ್ನು ಬರೆದು ಅದನ್ನು ಸುಡುತ್ತಾ ಸುಡುತ್ತಾ ಮತ್ತೆ ಬಂದು ಸೇರುವ ಹಾಗೆ ಆಗಲಿ ಅಂತ ಹೇಳಿಕೊಂಡು ಸಂಪೂರ್ಣ ಬೂದಿ ಮಾಡಬೇಕು. ಹೀಗೆ ಮಾಡಿ ನೋಡಿ, ಅವರು ಎಲ್ಲೇ ಇದ್ದರೂ ಬಂದು ನಿಮ್ಮನ್ನು ಸೇರುತ್ತಾರೆ. ಶಿವಾನಂದ ಗುರುಗಳಿಗೆ ಒಂದು ಕರೆ ಮಾಡಿ ಎಲ್ಲ ಪರಿಹಾರವನ್ನು ತಿಳಿಸುತ್ತಾರೆ.